ವೆಲ್ಕಮ್ ಟು ಶ್ರೀ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPL ಅನ್ನು ಫ್ರೀಯಾಗಿ ನೋಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ಕಡೆ ರಿಸರ್ಚ್ ಮಾಡಿ ಯಾವ ರೀತಿ ಫ್ರೀಯಾಗಿ ನೋಡೋದಂತ ಒಂದು ಅಪ್ಲಿಕೇಶನ್ನ ತೊಗೊಂಡ್ಬಂದಿದ್ದೀನಿ. ಅದಕ್ಕೋಸ್ಕರ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ರ ಇದ್ದೀವಿ. ಓಕೆನಾ, ಬನ್ನಿ ಗಾಯ್ಸ್, ಇವಾಗ ಯಾವುದಿದು ಅಪ್ಲಿಕೇಶನ್ನು ಯಾವ ರೀತಿ ಫ್ರೀಯಾಗಿ ನೋಡಬೇಕು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಯಾವ ರೀತಿ IPL ಅನ್ನು ಫ್ರೀಯಾಗಿ ನೋಡೋದಂತ ಅವರು ಕೂಡ ತಿಳ್ಕೊಳ್ಳಿ. ಓಕೆನಾ, ಬನ್ನಿ ಗಾಯ್ಸ್, ಇವಾಗ ವಿಡಿಯೋ ಕಡೆ ಹೋಗೋಣ. ಸೊ ಸಿಂಪಲ್ ಆಗಿ ನನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ನ ಕೊಟ್ಟಿರ್ತೀನಿ, ಡೈರೆಕ್ಟ್ ಅಪ್ಲಿಕೇಶನ್ನ ಕೊಟ್ಟಿರ್ತೀನಿ. ಓಕೆನಾ, ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ಸೊ ಅಲ್ಲಿ ಕಾಮೆಂಟಲ್ಲಿ ನೀವು ತಿಳಿಸ್ಬೋದು, ಈ ರೀತಿ ಪ್ರಾಬ್ಲಮ್ ಬಂದಿದೆ. ಒಂದು ಸ್ಕ್ರೀನ್ಶಾಟ್ ತೆಗೆದು ಹಾಕಿದರೆ ನಾನು ಆಟೋಮೆಟಿಕ್ಕಾಗಿ ವಿತಿನ್ ಒಂದು 5 ರಿಂದ 10 ನಿಮಿಷದೊಳಗೆ ನಿಮಗೆ ರಿಪ್ಲೈನ ಮಾಡ್ತೀನಿ. ನಾನು ಆನ್ಲೈನ್ ಇರ್ತೀನಿ. ಓಕೆನಾ, ತುಂಬ ಆ್ಯಕ್ಟಿವ್ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ, ಸೊ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಒಂದು ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಮೂವಿ ಬಾಕ್ಸ್ ಅಂತ ಹೇಳಿ. ಓಕೆನಾ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ನ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ, ಎಲ್ಲ ಪರ್ಮಿಷನ್ಗೆ ಅಲೌ ಮಾಡಿ. ಕೆಲವೊಂದು ಸಾರಿ ಒಂದು ಅಪ್ಲಿಕೇಶನು ಅಪ್ಡೇಟ್ ಕೇಳ್ತಾ ಇರುತ್ತೆ. ಓಕೆನಾ, ಆ ರೀತಿ ಏನಾದರೂ ಬಂದರೆ ನನಗೆ ಸ್ಕ್ರೀನ್ಶಾಟ್ ಹೊಡೆದು ಅಲ್ಲಿ ಕಾಮೆಂಟಲ್ಲಿ ತಿಳಿಸಿ 100-200% ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಓಕೆನಾ, ಸೊ ಸಿಂಪಲ್ ಆಗಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಮೇಲ್ಗಡೆ ಹೋಮ್ ಸೆಕ್ಷನಲ್ಲಿ ನಿಮಗೆ ಒಂದು ಪೋಸ್ಟರ್ ಕಾಣುತ್ತೆ. ಏನಂದರೆ ಇವತ್ತಿನ ಮ್ಯಾಚ್ ಬಂದುಬಿಟ್ಟು RCB ಮತ್ತು SRHದು ಒಂದು ಪೋಸ್ಟರ್ ಕಾಣುತ್ತೆ. ಓಕೆನಾ, ಆ ಒಂದು ಪೋಸ್ಟರ್ ಏನಾದರೂ ಕಾಣಿದರೆ ಓಕೆ, ಕಾಣಲಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ನಿಮಗೆ ಕೆಲವೊಂದು ಸೆಕ್ಷನ್ಸ್ಗಳಿರ್ತವೆ. ಒಂದು ಏನಂದರೆ ಒಂದು ಲೈವ್ ಆಪ್ಷನ್ ಇರುತ್ತೆ, ಒಂದು ಕ್ರಿಕೆಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಹಾಗೆ ಒಂದು ಹೋಮ್ ಸೆಕ್ಷನ್ ಅಂತ ಇರುತ್ತೆ, ಒಂದು TV ಶೋಸ್ ಅಂತ ಇರುತ್ತೆ. ಓಕೆನಾ, ಇನ್ನೊಂದು TV ಅಂತ ಇರುತ್ತೆ. ಓಕೆನಾ, ಈ ರೀತಿ ಕೆಲವೊಂದು ಸೆಕ್ಷನ್ಗಳು ಬರುತ್ತೆ. ಓಕೆನಾ, ಅದರಲ್ಲಿ ನೀವು ಏನು ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ ಲೈವ್ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ. ಓಕೆನಾ, ಲೈವ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ 100-200% ಅಲ್ಲಿ ನಿಮಗೆ ಒಂದು ಬಾಕ್ಸ್ ಶೋ ಆಗುತ್ತೆ. ಏನಂದರೆ RCB ವರ್ಸಸ್ SRH ಅನ್ನೋ ಒಂದು ಬಾಕ್ಸ್ ಶೋ ಆಗುತ್ತೆ. ಓಕೆನಾ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡಾದ್ಮೇಲೆ ಏನಾದರೂ IPL ಮ್ಯಾಚ್ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಸೊ ಅಲ್ಲಿ ಲೈವ್ ಬರ್ತಾ ಇರುತ್ತೆ. ಓಕೆನಾ, ಅದು ಇಂಗ್ಲೀಷಲ್ಲಿ ಆದರೂ ಬರ್ತಾ ಇರುತ್ತೆ, ಇಲ್ಲ ಕನ್ನಡದಲ್ಲಿ ಆದರೂ ಬರ್ತಾ ಇರುತ್ತೆ, ಇಲ್ಲಾಂದರೆ ಹಿಂದಿಯಲ್ಲಾದರೂ ಬರ್ತಾ ಇರುತ್ತೆ. ಓಕೆನಾ, 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ಅದು ಪ್ಲೇ ಆಗ್ತಾ ಇರುತ್ತೆ. ಓಕೆನಾ, ಅಕಸ್ಮಾತ್ ಏನಾದರೂ IPL ಮ್ಯಾಚ್ ಏನಾದರೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಲ್ಲಿ ಟೈಮಿಂಗ್ ಸಹ ತೋರಿಸ್ತಾ ಇರುತ್ತೆ. ಸೊ ಸಿಂಪಲಾಗಿ ನೀವು ಆ ಒಂದು ಟೈಮಿಂಗ್ಗೆ ಹೋಗಿ ನಾನೇನು ಹೇಳಿದ್ನಲ್ಲ ಇದನ್ನು ಈ ರೀತಿ ಮಾಡ್ಕೊಂಡು ಓಪನ್ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು HD ಕ್ವಾಲಿಟಿಯಲ್ಲಿ ಫ್ರೀಯಾಗಿ ಯಾವುದೇ ರೀತಿ ಆ್ಯಡ್ ಬರಲ್ಲ. ಓಕೆನಾ, ಇದೊಂದು ಪ್ರೀಮಿಯಂ ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ನೀವು ಫ್ರೀಯಾಗಿ ನೋಡ್ಕೊಳ್ಬೋದು. ಓಕೆನಾ, ಈ ರೀತಿ ಮಾಡ್ಕೊಂಡು ನೀವು IPL ಅನ್ನು ಫ್ರೀಯಾಗಿ ನೋಡ್ಕೊಳ್ಳಿ. ಯಾಕಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಅಮೌಂಟ್ ಕೇಳ್ತಾ ಇರುತ್ತೆ. ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನ್ನ ಬಳಸ್ಕೊಂಡು ಫ್ರೀಯಾಗಿ IPL ಅನ್ನು ನೋಡ್ಕೊಳ್ಬೋದು. ಯಾವುದೇ ರೀತಿ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ನೋಡಿ, ಎಷ್ಟೊತ್ತು ಬೇಕಾದ್ರೂ ನೋಡಿ. ಓಕೆನಾ, ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಮೋರ್ ವಿಡಿಯೋಸ್ಗಳಿಗಾಗಿ ಮತ್ತು ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವರು ಕೂಡ ಫ್ರೀಯಾಗಿ IPL ಮ್ಯಾಚಸನ್ನು ನೋಡಲಿ. ಓಕೆ ಗೈಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.